ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವಿಷ್ಟು ದಿನ ಸರಳ ಪದಗಳನ್ನು ಮಾತ್ರ ನೋಡಿದ್ವಿ, ಗುಣಿತಾಕ್ಷರಗಳನ್ನು ಕಲ್ತ್ಕೊಂಡ್ವಿ. ಹೇಗೆ ಓದೋದು, ಯಾವ ರೀತಿ ಓದೋದು, ಪುಟ್ಟ ಪುಟ್ಟ ಪದಗಳನ್ನು ಕೊಟ್ಟಾಗ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಾಯಿತು ಅಲ್ವಾ? ಈಗ ನಾವು ಒತ್ತಕ್ಷರಗಳು ಅಂದರೆ ಏನು, ಒತ್ತಕ್ಷರಗಳು ಇದ್ದಾಗ ನಾವು ಹೇಗೆ ಓದೋದು ಅದನ್ನು ಅಂತ ನೋಡೋಣ. ಹಾಗಾದರೆ ನಾನು ಅದಕ್ಕೆ ಒತ್ತಕ್ಷರಗಳು ಯಾವ್ಯಾವ ಅಕ್ಷರಗಳಿಗೆ ಹೇಗಿರುತ್ತೆ, ಅವುಗಳ ಚಿಹ್ನೆ ಏನು ಅಂತ ತೋರಿಸ್ಕೊಡ್ತೀನಿ. ನೀವು ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಾ ಅಲ್ವಾ? ಇಲ್ಲಿ ಕಾಣಿಸ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಕ ಒತ್ತಕ್ಷರವನ್ನು ಹೇಗೆ ಬರಿತೀವಿ ನಾವು? ಹೀಗೆ ಬರಿತೀವಿ. ಖ ಒತ್ತಕ್ಷರವನ್ನು ಹೇಗೆ ಬರಿತೀವಿ? ಈ ಥರ ಬರಿತೀವಿ. ಗ ಒತ್ತಕ್ಷರವನ್ನು ಹೇಗೆ ಬರಿತೀವಿ? ಈ ಥರ ಬರಿತೀವಿ. ನೋಡಿ, ತಲೆ ಕಟ್ಟೆ ಇಲ್ಲ ಅಲ್ಲಿ, ಸರಿಯಾಗಿ ಗಮನ ಕೊಡಿ. ಘ ಒತ್ತಕ್ಷರವನ್ನು ಹೇಗೆ ಬರಿತೀವಿ? ಹೀಗೆ ಬರಿತೀವಿ. ಇದು ನ ಒತ್ತಕ್ಷರ. ಹಾಗೆಯೇ ಚ ಒತ್ತಕ್ಷರವನ್ನು ಹೇಗೆ ಬರಿತೀವಿ? ಈ ಥರ. ಇನ್ನು ಛ, ಇನ್ನು ಇದು ಜ ಅಕ್ಷರದ ಒತ್ತಕ್ಷರ, ಇದು ಜ ಒತ್ತಕ್ಷರ, ಹೌದಾ? ಇದು ಞ ಒತ್ತಕ್ಷರ. ಅದೇ ರೀತಿಯಾಗಿ ಇದು ಟ ಮತ್ತು ಠ ಒತ್ತಕ್ಷರ, ಇದು ಡ ಒತ್ತಕ್ಷರದ ಚಿಹ್ನೆ. ಯಾವ ರೀತಿಯಾಗಿ ಬರಿತೀವಿ? ಇದು ಢ. ಹಾಗೆಯೇ ನ ಮತ್ತು ತದ ಒತ್ತಕ್ಷರ ನೋಡಿ ಈ ಥರ. ದೊಡ್ಡ ಥ ಒತ್ತಕ್ಷರ ಹೀಗೆ. ಹಾಗೆಯೇ ದ ಒತ್ತಕ್ಷರ, ಇದು ಧ. ಇದು ನ ಒತ್ತಕ್ಷರ. ಹಾಗೆಯೇ ಇದು ಪ ಒತ್ತಕ್ಷರ, ಇದು ಫ. ಹಾಗೆ ಇದು ಬ ಒತ್ತಕ್ಷರ, ಇದು ಭ ಒತ್ತಕ್ಷರ, ಇದು ಮ ಒತ್ತಕ್ಷರ. ಇಲ್ಲಿ ನೋಡಿ, ಇದು ಯ ಅಕ್ಷರ, ಹೌದಾ? ಇಲ್ಲಿ ರ ಹೇಗೆ ಕೊಟ್ಟಿದ್ದಾರೆ? ರವನ್ನು ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ರ ಒತ್ತಕ್ಷರ ಆದರೆ ಇದು ಅರ್ಕಾವಳಿ ಅಂತ ಹೇಳ್ತೀವಿ. ಇದು ಮುಂದೆ ಬರುತ್ತೆ, ಆದರೆ ಈಗಲೇ ಹೇಳೋದು ಸೂಕ್ತ ಅಂತ ಅನ್ನಿಸ್ತು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಇವಾಗ ಉದಾಹರಣೆಗೆ ಸೂರ್ಯ ಅಂತ ಬರಿತೀವಿ ಹೀಗೆ, ಹೌದಾ? ಹೀಗೆ ಬರೆದ್ರೂ ನಡೆಯುತ್ತೆ. ಜೊತೆಗೆ ಅರ್ಕಾವಳಿ ಒತ್ತು ಕೊಟ್ಟರೆ ಆಗ ನಾವು ಹೇಗೆ ಬರಿತೀವಿ? ಸೂರ್ಯ. ಇದು ಅರ್ಕಾವಳಿ ಒತ್ತು, ಸರಿನಾ? ಇನ್ನು ಇದು ಲ ಒತ್ತಕ್ಷರ, ಇದು ವ ಒತ್ತಕ್ಷರ, ಇದು ಶ. ಹಾಗೆಯೇ ಇದು ದೊಡ್ಡ ಶ ಒತ್ತಕ್ಷರ, ಇದು ಸ. ಹೇಗೆ ಬರಿತೀವಿ? ಇನ್ನು ಹದ ಒತ್ತಕ್ಷರ ನೋಡಿ, ಇದು ಳದ ಒತ್ತಕ್ಷರ. ಇವಿಷ್ಟನ್ನು ನೀವೇನು ಮಾಡಬೇಕು ಮಕ್ಕಳೇ? 5 ಸಲ, ಕನಿಷ್ಠ 5 ಸಲನಾದರೂ ನಿಮ್ಮ ನೋಟ್ಸಲ್ಲಿ ಬರಿಬೇಕು. ಬರಿತೀರಾ ಅಲ್ವಾ? ಕದಿಂದ ಳದವರೆಗೂ ಎಲ್ಲ ಅಂದರೆ ವ್ಯಂಜನಾಕ್ಷರಗಳು, ಮೇಲೆ ಇರುವಂತಹ ಅಕ್ಷರಗಳು ಜೊತೆ ಕೆಳಗೆ ಇರುವಂತಹ ಒತ್ತಕ್ಷರಗಳನ್ನು ನೀವು ಬರಿಬೇಕು. ಇನ್ನು ಈ ಒತ್ತಕ್ಷರಗಳಲ್ಲೂ ಬೇರೆ ಬೇರೆ ಪ್ರಕಾರ ಇದೆ ನೋಡಿ ಹೇಗೆ ಅಂತ. ಈಗ ಮೂಲ ಅಕ್ಷರಗಳನ್ನೇ ಹೋಲುವಂತಹ ಒತ್ತಕ್ಷರಗಳು ಅಂದರೆ ಏನು ಮಕ್ಕಳೇ? ಉದಾಹರಣೆಗೆ ಇಲ್ಲಿ ನೋಡಿ, ಜ ಅಂತ ಇದ್ದರೆ ಇಲ್ಲಿ ಒಂದೇ ರೀತಿಯಾಗಿ ಹಾಗೆ ಇದೆ ಅಲ್ವಾ? ಜ ಒತ್ತಕ್ಷರ, ಇದು ಅಜ್ಜ ಅಂತ ಅಂತೀವಿ. ಇನ್ನು ಟ ಒಂದೇ ರೀತಿಯಾಗಿದೆ ಅಲ್ವಾ? ಸ್ವಲ್ಪ ಬೆಟ್ಟ. ಇಲ್ಲಿ ನೋಡಿ, ಟದ ಕೆಳಗಡೆ ಕೊಟ್ಟಿರೋದು. ಹಾಗೆ ನ ಕೊಟ್ಟಿದ್ದಾರೆ, ನ ಕೂಡ ಒಂದೇ ರೀತಿಯಾಗಿದೆ, ನ ಬಣ್ಣ. ಹಾಗೆಯೇ ಬ ಒತ್ತಕ್ಷರ ಕೂಡ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಅದೇ ಥರ ಇದೆ, ಹಬ್ಬ. ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ ಪದವನ್ನು. ಹಾಗೆಯೇ ವ ಅನ್ನೋ ಅಕ್ಷರಕ್ಕೂ ಕೂಡ ಅದೇ ರೀತಿಯಾಗಿದೆ. ಇದು ಸೇಮ್ ಅಂದರೆ ಮೂಲ ಅಕ್ಷರಗಳನ್ನೇ ಹೋಲುತ್ತೆ ಅಲ್ವಾ? ಉದಾಹರಣೆ ನೋಡಿ, ಅವ್ವ. ಹಾಗಾದರೆ ಇವೆಲ್ಲ ಒತ್ತಕ್ಷರಗಳು ಅದೇ ಮೂಲ ಅಕ್ಷರಗಳನ್ನೇ ಹೋಲುತ್ತೆ, ಅದೇ ರೀತಿಯಾಗಿರುತ್ತೆ. ಇನ್ನು ಒಂಚೂರು ಬೇರೆ ಹೇಗೆ? ಹಾಗಾದರೆ ತಲೆಕಟ್ಟು ರಹಿತ ಮೂಲ ಅಕ್ಷರಗಳನ್ನು ಹೋಲುವಂಥದ್ದು ಅಂದರೆ
ನಾವು ಬರಿತೀವಲ್ವ ಮಕ್ಕಳೇ, ಆ ಅಕ್ಷರ ಥರನೇ ಇರುತ್ತೆ, ಆದರೆ ತಲೆಕಟ್ಟು ಮಾತ್ರ ಇರಲ್ಲ. ಹೇಗೆ? ಇಲ್ಲಿ ನೋಡಿ, ಈಗ ಕದ ಒತ್ತಕ್ಷರ ಹೇಗೆ ಬರಿತೀವಿ? ತಲೆಕಟ್ಟೇ ಇಲ್ಲ ಅದಕ್ಕೆ ಅಲ್ವಾ, ಈ ಥರ ಬರಿತೀವಿ. ಉದಾಹರಣೆಗೆ ಅಕ್ಕ. ಹಾಗೆ ಗ ಅಕ್ಷರ ನೋಡಿ, ಇದಕ್ಕೂ ಕೂಡ ತಲೆಕಟ್ಟೇ ಇಲ್ಲ. ಮಗ್ಗ ಪದ ನೋಡಿ, ಘ ಅನ್ನೋ ಅಕ್ಷರಕ್ಕೆ ಇಲ್ಲಿ ಕೂಡ ಇದು ಒತ್ತಕ್ಷರ ಇದೆ. ಉದ್ಘಾಟನೆ ಪದ ನೋಡಿ. ಹಾಗಾದರೆ ಇಲ್ಲೆಲ್ಲ ಏನಿಲ್ಲ ಮಕ್ಕಳೇ, ತಲೆಕಟ್ಟೆ ಇಲ್ಲ. ಅದೇ ರೀತಿಯಾಗಿ ಅಕ್ಷರ ಇದ್ರೂ ಮೇಲೆ ಇರುವಂತಹ ತಲೆಕಟ್ಟನ್ನು ಇಲ್ಲಿ ಕೊಡೋದಿಲ್ಲ. ಮುಂದೆ ನೋಡಿ, ಚಕ್ಕೆ ಈ ಥರ ಅಚ್ಚು. ಹಾಗೆಯೇ ಛಕ್ಕೆ ಈ ಥರ ಬರಿತೀವಿ. ಸ್ವಚ್ಛ ಇದು ಉದಾಹರಣೆಯ ಪದಗಳು. ಠಕ್ಕೆ ಈ ಥರ ತಲೆಕಟ್ಟು ಇಲ್ಲ ಅಲ್ವಾ, ಗರಿಷ್ಠ. ಡಕ್ಕೆ ನೋಡಿ ಮಕ್ಕಳೇ, ಇಷ್ಟೇನೆ, ಗುಡ್ಡ. ಹಾಗೆಯೇ ಥಕ್ಕೆ ಇಷ್ಟೇ ಇದೆ, ತಲೆಕಟ್ಟಿಲ್ಲ ಅಲ್ವಾ, ಸ್ಥಳ. ಹಾಗೆ ದ ನೋಡಿ ಮಕ್ಕಳೇ, ಇಲ್ಲಿ ತಲೆಕಟ್ಟಿಲ್ಲ, ಈ ಥರ ಉದ್ದ. ಹಾಗೆಯೇ ಧ ಇಲ್ಲಿ ಕೂಡ ತಲೆಕಟ್ಟಿಲ್ಲ ನೋಡಿ, ಈ ಥರ ಯುದ್ಧ. ಹಾಗೆಯೇ ಪ ಅಕ್ಷರ ನೋಡಿ, ಈ ಥರ ಬರಿತೀವಿ, ಅಪ್ಪ. ಇದೆಲ್ಲ ಉದಾಹರಣೆ ಮಾತ್ರ, ಈ ಥರ ಬೇರೆ ಬೇರೆ ಶಬ್ದಗಳಿರ್ತವೆ. ಶಕ್ಕೆ ನೋಡಿ, ಇಷ್ಟೇ, ನಿಶ್ಶಬ್ದ, ದೊಡ್ಡ ಶ. ಇದಕ್ಕೂ ಕೂಡ ತಲೆಕಟ್ಟು ಇಲ್ಲ, ಅಕ್ಷರ. ಹಾಗೆಯೇ ಸಕ್ಕೂ ಕೂಡ ತಲೆಕಟ್ಟಿಲ್ಲ ಒತ್ತಕ್ಷರಕ್ಕೆ ನೋಡಿ. ಉದಾಹರಣೆಗೆ ಬಸ್ಸು. ಹ ನೋಡಿ, ಹಕ್ಕೆ ಕೂಡ ತಲೆಕಟ್ಟಿಲ್ಲ, ಒತ್ತಕ್ಷರದ ಚಿಹ್ನೆಗೆ ಚಿಹ್ನೆ. ಹಾಗೆಯೇ ಳ ಇಲ್ಲಿ ಕೂಡ ತಲೆಕಟ್ಟಿಲ್ಲ, ಕುಳ್ಳ. ಇವುಗಳಿಗೆಲ್ಲ ಏನಿಲ್ಲ ಮಕ್ಕಳೇ, ತಲೆಕಟ್ಟು ಇಲ್ಲ. ಆದರೆ ಮೂಲ ಅಕ್ಷರಗಳನ್ನು ಹೋಲುತ್ತೆ, ಹೇಗೆ ನಾವು ಬರಿತೀವೋ ಅದೇ ಥರ ಅನಿಸುತ್ತೆ. ಇನ್ನು ಮತ್ತೊಂದು ಥರ ನೋಡಿ, ನಾವು ಬರೆಯೋ ಅಕ್ಷರಕ್ಕೂ ಒತ್ತಕ್ಷರಕ್ಕೂ ಸಂಬಂಧನೇ ಇಲ್ಲ, ಭಿನ್ನವಾಗಿದೆ, ಅದು ಬೇರೆ ಆಗಿದೆ ಅಲ್ವಾ. ಯಾವ್ಯಾವ ಥರ ನೋಡಿ, ಈಗ ನಾವು ಹೀಗೆ ಬರಿತೀವಿ, ಆದರೆ ಒತ್ತಕ್ಷರವನ್ನು ಈ ಥರ ಚಿಹ್ನೆಯಿಂದ ಕೊಡ್ತೀವಿ, ಹೀಗೆ ಕೊಡ್ತೀವಿ. ಭತ್ತ. ಹಾಗೆಯೇ ನ ಅಂತ ಬರೆದಾಗ ಅದರ ಒತ್ತಕ್ಷರವನ್ನು ನಾವು ಹೀಗೆ ಬರಿತೀವಿ. ಈ ಅಕ್ಷರಕ್ಕೂ ಜೊತೆಗೆ ಈ ಒತ್ತಕ್ಷರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ವಾ, ಇದನ್ನು ನೀವು ಗಮನಿಸಬೇಕು. ಅನ್ನ. ಹಾಗೆಯೇ ಮ ಅನ್ನೋ ಅಕ್ಷರ ಹೀಗೆ ಬರಿತೀವಿ, ಆದರೆ ಅದರ ಒತ್ತಕ್ಷರದ ಚಿಹ್ನೆಯನ್ನು ನೋಡಿ, ಅಮ್ಮ. ಹಾಗೆಯೇ ಯ ಒತ್ತಕ್ಷರಕ್ಕೆ ಈ ಥರ ಚಿಹ್ನೆ ಇರುತ್ತೆ, ಅಯ್ಯ. ಇನ್ನು ರ ಅನ್ನೋ ಅಕ್ಷರಕ್ಕೆ ನಾವು ಹೀಗೆ ಬರಿತೀವಿ ನೋಡಿ, ಉದಾಹರಣೆಗೆ ಚಂದ್ರ, ಸೂರ್ಯ. ಹಾಗೆಯೇ ಲ ಅನ್ನೋ ಅಕ್ಷರಕ್ಕೆ ಈ ಥರ ಇರುತ್ತೆ, ಉದಾಹರಣೆಗೆ ಬೆಲ್ಲ. ಇವೆಲ್ಲ ಒತ್ತಕ್ಷರಗಳು, ಈಗ ನಾನೇನು ತೋರಿಸ್ಕೊಟ್ನಲ್ಲ ನಿಮಗೆ, ಇವೆಲ್ಲ ಒತ್ತಕ್ಷರಗಳು ಭಿನ್ನವಾಗಿದೆ, ನಾವು ಬರೆಯುವಂತಹ ಅಕ್ಷರಕ್ಕೆ ಭಿನ್ನವಾಗಿದೆ, ಬೇರೆಯಾಗಿದೆ ಅಲ್ವಾ ಮಕ್ಕಳೇ. ಇವೆಲ್ಲ ಗೊತ್ತಾದ ಮೇಲೆ ನಾವು ನಿಧಾನವಾಗಿ ಬೇರೆ ಬೇರೆ ಶಬ್ದಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಬೇಕು. ಹಾಗಾದರೆ ನಿಮ್ಮ ಪುಸ್ತಕದಲ್ಲಿ ಪಾಠ 13 ಒತ್ತಕ್ಷರಗಳು ಅಂತ ಕೊಟ್ಟಿದ್ದಾರೆ, ಹೌದಾ. ಒತ್ತಕ್ಷರಗಳಲ್ಲಿ ಪಾಠಪೂರ್ವ ಅಭ್ಯಾಸ ಅಂತ ಬಂದಾಗ ಸಜಾತಿಯ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ. ಸಜಾತಿಯ ಒತ್ತಕ್ಷರಗಳು ಅಂದರೆ ಯಾವುದಪ್ಪ? ಇದು ಹೊಸ ಶಬ್ದ ಅಂತ ಅಂದ್ಕೊಳ್ತೀರಾ? ಅಂದರೆ ನೋಡಿ ಮಕ್ಕಳೇ, ಪದ ಕೊಟ್ಟಾಗ ಈಗ ಒಂದು ಅಕ್ಷರಕ್ಕೆ ಅಥವಾ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನದ ಒತ್ತಕ್ಷರ ಇದ್ದರೆ, ಅಂದರೆ ಅದೇ ಅಕ್ಷರದ ಒತ್ತಕ್ಷರ ಇದ್ದರೆ ಅದನ್ನು ಸಜಾತಿಯ ಒತ್ತಕ್ಷರಗಳು ಅಂತ ಹೇಳ್ತೀವಿ. ಈಗ ಹಕ್ಕಿ ಇದ್ದಾಗ ಇಲ್ಲಿ ನೋಡಿ, ಹಕ್ಕಿ ಅಂತ ಕಾಣಿಸ್ತಾ ಇದೆ, ಹೌದಾ. ಅಲ್ಲಿ ಕಕ್ಕೆ ಕ ಒತ್ತಕ್ಷರ ಇದೆ, ಹೌದಾ. ಇದು ಕಕ್ಕೆ ಕ ಒತ್ತಕ್ಷರ ಇರೋದ್ರಿಂದ ಇದು ಒಂದೇ ಜಾತಿ, ಹಾಗಾಗಿ ಸಜಾತಿ. ಇನ್ನು ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನೋಡಿದ್ರೆ, ಇಲ್ಲಿ ಏನು ಬರ್ತಿದ್ದಾರೆ? ಮಗ್ಗ. ಹಾಗಾದರೆ ಮಗ್ಗ ಅಂದರೆ ಏನು ಮಾಡೋದು? ಇಲ್ಲಿ ಹೊಲಿಯುವಂತಹ ಸಾಧನ ಅಲ್ವಾ. ಇಲ್ಲಿ ಗಕ್ಕೆ ಗ ಒತ್ತಕ್ಷರ ಇದೆ. ಹಾಗೆಯೇ ಇಲ್ಲಿ ಬೇರೆ ಒಂದು ಚಿತ್ರ ಇದೆ, ಹೌದಾ. ಈ ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಹಚ್ಚೆ, ಇಲ್ಲಿ ಕೈ ಮೇಲೆ ಹಚ್ಚೆ ಹಾಕ್ಸ್ಕೊಂಡಿದ್ದಾರೆ ಅಲ್ವಾ. ಚಕ್ಕೆ ಚ ಒತ್ತಕ್ಷರ ಇದೆ. ಹಾಗೆಯೇ ಇಲ್ಲೊಂದು ಚಿತ್ರ ಇದೆ, ಹೌದಾ. ಈ ಚಿತ್ರದಲ್ಲಿ ನೋಡಿ ಮಕ್ಕಳೇ, ಜಕ್ಕೆ ಜ ಒತ್ತಕ್ಷರನೇ ಕೊಟ್ಟಿದ್ದಾರೆ. ಇಲ್ಲಿ ಬೊಟ್ಟು, ಈ ಚಿತ್ರ ನೋಡಿ,
ಬೊಟ್ಟು. ಇಲ್ಲಿ ಟಕ್ಕೆ ಟ ಒತ್ತಕ್ಷರ ಇದೆ. ಹಾಗೆಯೇ ಇಲ್ಲಿ ನೋಡಿ ಮತ್ತೊಂದು ಚಿತ್ರ, ಇದೇನಿದು? ಗಡ್ಡ. ಡಕ್ಕೆ ಡ ಒತ್ತಕ್ಷರ ಇದೆ. ಹಾಗೆಯೇ ಕತ್ತೆ. ತಕ್ಕೆ ತ ಒತ್ತಕ್ಷರ ಇದೆ. ಹಾಗೆ ಹದ್ದು. ಇಲ್ಲಿ ಕೂಡ ದಕ್ಕೆ ದ ಒತ್ತಕ್ಷರ ಇದೆ. ಇಲ್ಲಿ ಯಾವ ಚಿತ್ರ ಇದೆ ಮಕ್ಕಳೇ? ನೋಡ್ಕೊಳ್ಳಿ. ಏನು ಅದು? ಕನ್ನಡಿ. ನಕ್ಕೆ ನ ಒತ್ತಕ್ಷರ ಇದೆ, ಹೌದಾ? ಹಾಗೆಯೇ ಇಲ್ಲೊಂದು ಚಿತ್ರ ಇದೆ. ಯಾವುದು? ಕಪ್ಪೆ. ಪಕ್ಕೆ ಪ ಒತ್ತಕ್ಷರ ಇದೆ. ಹಾಗೆಯೇ ಕಬ್ಬು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಕ್ಕೆ ಬ ಒತ್ತಕ್ಷರ ಇದೆ. ಮುಂದೆ ಏನು ಕೊಟ್ಟಿದ್ದಾರೆ? ಕಮ್ಮಾರ. ಇಲ್ಲಿ ಮಕ್ಕೆ ಮ ಒತ್ತಕ್ಷರ ಇದೆ. ಹಾಗಾದರೆ ನಾವು ಇದರಿಂದ ತಿಳ್ಕೋಬಹುದು, ಒಂದು ವ್ಯಂಜನಕ್ಕೆ, ವ್ಯಂಜನ ಅಂದರೆ ನಿಮ್ಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಅಲ್ವಾ, ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಇದ್ದರೆ ಅದನ್ನು ಸಜಾತಿಯ ಒತ್ತಕ್ಷರ ಅಂತ ಹೇಳ್ತೀವಿ. ಬೇರೆ ಬೇರೆ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಪದಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವೇನು ಮಾಡಬೇಕು ಮಕ್ಕಳೇ? ಇಲ್ಲಿ ಕೊಟ್ಟಿರುವಂತಹ ಜೋಡುಗೆರೆನಲ್ಲಿ ಬರಿಬೇಕು. ಈ ಥರ ಬರಿತೀರಾ ಅಲ್ವಾ ಮಕ್ಕಳೇ? ನೋಡಿ, ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಹಾಗಾದರೆ ಯಾವ್ಯಾವ ಒತ್ತಕ್ಷರ? ಜ, ವ, ನ, ಖ, ಬ ಇವೆಲ್ಲ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ, ಹೌದಾ? ಇದನ್ನು ನೀವು ನಕಲು ಮಾಡಿ ಬರಿಬೇಕು. ಬರಿತೀರಾ ಅಲ್ವಾ ಮಕ್ಕಳೇ ನಿಮ್ಮ ಪುಸ್ತಕದಲ್ಲಿ? ಜೊತೆಗೆ ಇಲ್ಲಿ ಆ ಅಂತ ಕೊಟ್ಟಿದ್ದಾರೆ. ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಹಾಗಾದರೆ ಏನು ಇಲ್ಲಿ ನೋಡಿ, ಇಲ್ಲಿ ಪದಗಳಿದೆ. ಅಜ್ಜ, ಅವ್ವ, ಅಣ್ಣ, ಹಬ್ಬ, ಬೆಟ್ಟ ಇವೆಲ್ಲವನ್ನ ಕೆಳಗಡೆ ಕೊಟ್ಟಿರುವಂತಹ ಎಲ್ಲ ಜೋಡುಗೆರೆನಲ್ಲಿ ಬರಿಬೇಕು. ಮುಂದೆ ಏನು ಕೊಟ್ಟಿದ್ದಾರೆ? ಅಜ್ಜ ಅಂದರೆ ಗೊತ್ತು ನಿಮಗೆ, ನಾವು ತಾತಂಗೆ ಹೇಳ್ತೀವಿ. ಅವ್ವ ಅಂದರೆ ಗೊತ್ತು, ಅಮ್ಮಂಗೆ ಹೇಳ್ತೀವಿ. ಅಣ್ಣ ಅಂದರೆ ಸಹೋದರಂಗೆ ಹೇಳ್ತೀವಿ. ಹಬ್ಬ ಅಂದರೆ ಬೇರೆ ಬೇರೆ ಹಬ್ಬಗಳು, ಹೌದಾ, ನಾವು ಆಚರಣೆ ಮಾಡುವಂಥದ್ದು. ಬೆಟ್ಟ ಅಂದರೆ ಜಾಸ್ತಿ ಮರಗಿಡಗಳಿರುವಂಥದ್ದು, ಹೌದಾ? ಇನ್ನು ಮುಂದೆ ನೋಡಿ, ಮಜ್ಜನ ಅಂತ ಕೊಟ್ಟಿದ್ದಾರೆ. ಮಜ್ಜನ ಅಂದರೆ ಏನು? ಸ್ನಾನ. ಜಕ್ಕೆ ಜ ಒತ್ತಕ್ಷರ ಇದೆ. ನವ್ವಾಲೆ, ಇಲ್ಲಿ ನವ್ವಾಲೆ ಅಂತ ಕೊಟ್ಟಿದ್ದಾರೆ. ಅಂದರೆ ಸೂವಾಲೆ, ನವ್ವಾಲೆ ಅಂತೆಲ್ಲ ನಾವು ಹಾಡನ್ನು ಹೇಳ್ತಾ ಇರ್ತೀವಿ ಜನಪದ ಗೀತೆಯಲ್ಲೆಲ್ಲ ಹೇಳುವಾಗ. ಹಾಗೆಯೇ ಸಣ್ಣ ಆಟ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಕ್ಕೆ ನ ಒತ್ತಕ್ಷರ ಇದೆ. ಹಾಗೆಯೇ ಕಬ್ಬಿಣ ಅಂತ ಕೊಟ್ಟಿದ್ದಾರೆ. ಬಕ್ಕೆ ಬ ಒತ್ತಕ್ಷರ ಇದೆ. ಇವೆಲ್ಲವನ್ನು ನೀವೇನು ಮಾಡಬೇಕು ಮಕ್ಕಳೇ? ಈ ಜೋಡುಗೆರೆನಲ್ಲಿ ಬರಿಬೇಕು ನಿಮ್ಮ ಪುಸ್ತಕದಲ್ಲಿ. ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಎಲ್ಲ ಒತ್ತಕ್ಷರಗಳು ಮಾತ್ರ. ನೀವೆಲ್ಲರೂ ಬರಿತಾ ಇರ್ತೀರಾ, ಬರೆದಂಗೆ ನಿಮ್ಗೆ ಗೊತ್ತಾಗುತ್ತೆ, ಹೌದಾ? ಹಾಗಾದರೆ ಮತ್ತೆ ಒತ್ತಕ್ಷರಗಳು ಭಾಗ 2ರಲ್ಲಿ ಏನು ಕೊಟ್ಟಿದ್ದಾರೆ? ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಕ ಅಂತ ಕೊಟ್ಟಿದ್ದಾರೆ, ಗ ಅಂತ ಕೊಟ್ಟಿದ್ದಾರೆ, ಚ ಅಂತ ಕೊಟ್ಟಿದ್ದಾರೆ, ಡ ಅಂತ ಕೊಟ್ಟಿದ್ದಾರೆ, ದ ಅಂತ ಕೊಟ್ಟಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಶಬ್ದಗಳು ಅಂದರೆ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ನಕಲು ಮಾಡಿ ಬರಿಬೇಕಂತೆ. ಬರಿತೀರಾ ಅಲ್ವಾ? ಅದನ್ನು ಓದೋಣ ಒಂದೊಂದಾಗಿ. ಅಕ್ಕ, ಏನು? ಅಕ್ಕ. ಇಲ್ಲಿ ಅಕ್ಕ ಅಂತ ಬರಿಬೇಕು. ಕಕ್ಕೆ ಕ ಒತ್ತಕ್ಷರ ಇದೆ. ಹಾಗೆಯೇ ಮಗ್ಗ, ಗಕ್ಕೆ ಗ ಒತ್ತಕ್ಷರನೇ ಕೊಟ್ಟಿದ್ದಾರೆ. ಉಚ್ಚ, ಇಲ್ಲಿ ಚಕ್ಕೆ ಚ ಒತ್ತಕ್ಷರ ಇದೆ, ಹೌದಾ? ಹಾಗೆ ಬರಿಬೇಕು. ಉಚ್ಚ ಅಂದರೆ ಉನ್ನತವಾದಂಥದ್ದು, ದೊಡ್ಡ ಮಟ್ಟದ್ದು, ಶ್ರೇಷ್ಠ ಮಟ್ಟದ್ದು ಅಂತ. ಮಗ್ಗ ಅಂದರೆ ಬಟ್ಟೆ ನೇಯುವಂತಹ ಸಾಧನವನ್ನು ಮಗ್ಗ ಅಂತ ಹೇಳ್ತೀವಿ. ಗಡ್ಡ, ಗಡ್ಡ ಅಂದರೆ ಗೊತ್ತು ನಿಮಗೆ ಅಲ್ವಾ? ಡಕ್ಕೆ ಡ ಒತ್ತಕ್ಷರ ಇದೆ. ಹಾಗೆಯೇ ಉದ್ದ, ದಕ್ಕೆ ದ ಒತ್ತಕ್ಷರ ಇದೆ. ಜೊತೆಗೆ ಇನ್ನೂ ಒಂದಿಷ್ಟು 3 ಅಕ್ಷರಗಳು, ಹೌದಾ? 3 ಅಕ್ಷರಗಳ ಪದಗಳನ್ನು ಕೊಟ್ಟಿದ್ದಾರೆ. ಗುಗ್ಗರಿ, ಗುಗ್ಗರಿ ಅಂದರೆ ಏನು? ಉಸುಳಿ ಅಥವಾ ಬೇಯಿಸಿದಂತಹ ದವಸ ಧಾನ್ಯಗಳನ್ನು ನಾವು ಗುಗ್ಗರಿ ಅಂತ ಹೇಳ್ತೀವಿ. ಇಲ್ಲಿ ಗಕ್ಕೆ ಗ ಒತ್ತಕ್ಷರ ಇದೆ. ಹಾಗೆಯೇ ಹಚ್ಚಡ ಅಂತ ಕೊಟ್ಟಿದ್ದಾರೆ. ಹಚ್ಚಡ ಅಂದರೆ ಹೊದಿಕೆ. ಚಕ್ಕೆ ಚ ಒತ್ತಕ್ಷರ ಇದೆ. ಗಿಡ್ಡರು ಅಂದರೆ ಕುಳ್ಳರು, ಚಿಕ್ಕವರು, ಕುಳ್ಳಕ್ಕಿರ್ತಾರಲ್ಲ ಅವರು. ಗಿಡ್ಡರು, ಡಕ್ಕೆ ಡ ಒತ್ತಕ್ಷರ ಇದೆ.
ಹಾಗೆಯೇ ಗದ್ದಲ, ಗದ್ದಲ ಅಂದರೆ ಜಾಸ್ತಿ ಗದ್ದಲ ಮಾಡೋದು, ಜಾಸ್ತಿ ಮಾತಾಡೋದು, ಧ್ವನಿ ಜಾಸ್ತಿ ಆಗುವಂಥದ್ದು ಹಾಗೆ. ದಕ್ಕೆ ದ ಒತ್ತಕ್ಷರನೇ ಇದೆ. ಇವುಗಳನ್ನು ನೀವೇನು ಮಾಡಬೇಕು ಮಕ್ಕಳೇ, ಈ ಒಂದು ಜೋಡುಗೆರೆನಲ್ಲಿ ಬರಿಬೇಕು. ಬರಿತೀರಾ ಅಲ್ವಾ? ಹಾಗೆಯೇ ಒತ್ತಕ್ಷರಗಳು 3 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇವತ್ತು ಹೇಳ್ತಾ ಇರೋದೆಲ್ಲ ಸಜಾತಿಯ ಒತ್ತಕ್ಷರಗಳು. ಒಂದು ಅಕ್ಷರಕ್ಕೆ ಅದೇ ಜಾತಿಯ ಅಕ್ಷರಗಳು ಇರುವಂಥದ್ದು. ಹಾಗಾದರೆ ಇಲ್ಲಿ ನೋಡಿ, ಪ, ಸ, ಳ ಇವಿಷ್ಟು ಅಕ್ಷರಗಳನ್ನು ಕೆಳಗಡೆ ಬರಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪದಗಳು ಯಾವ್ದ್ಯಾವುದು ನೋಡಿ. ಅಪ್ಪ, ಬಸ್ಸು, ಹಳ್ಳ. ಹೌದಾ? ಪಕ್ಕೆ ಪ ಇದೆ ಅಪ್ಪ ಅಂತ ಹೇಳಿದಾಗ, ಬಸ್ಸು ಅಂತ ಹೇಳಿದಾಗ ಒತ್ತಾಗಿ ಹೇಳ್ತೀವಿ ನಾವು. ಹೌದಾ? ಸಕ್ಕೆ ಸ ಒತ್ತಕ್ಷರನೇ ಇದೆ. ಹಳ್ಳ ಅಂತ ಹೇಳಿದಾಗ ಲಕ್ಕೆ ಲ ಅಂತಲೇ ಇದೆ. ಹಾಗೆಯೇ ಅಪ್ಪುಗೆ ಇಲ್ಲಿ ಪಕ್ಕೆ ಪ ಒತ್ತಕ್ಷರ ಇದೆ. ಬೆಳ್ಳುಳ್ಳಿ ಇಲ್ಲಿ ಲಕ್ಕೆ ಲ ಒತ್ತಕ್ಷರನೇ ಇದೆ. ತಪಸ್ಸು ಅಂತ ಬಂದಾಗ ಸೂಕ್ಕೆ ಅಂದರೆ ಸಕ್ಕೆ ಸ ಒತ್ತಕ್ಷರ ಇದೆ. ಹಾಗೆಯೇ ಮುಂದೆ ನೋಡಿ ಮಕ್ಕಳೇ, ಒತ್ತಕ್ಷರಗಳು ಭಾಗ 4. ಇಲ್ಲಿ ಏನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಬೇರೆ ಬೇರೆ ಒತ್ತಕ್ಷರಗಳನ್ನು ಕೊಟ್ಟಿದ್ದಾರೆ. ತ, ನ, ಮ, ಯ, ಲ ಇವುಗಳನ್ನು ನೀವು ಈ ಜೋಡುಗೆರೆನಲ್ಲಿ ಬರಿಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪದಗಳು ಯಾವ ರೀತಿ ಇದೆ ನೋಡಿ. ಬೆತ್ತ, ತಕ್ಕೆ ತ ಇದೆ. ಅನ್ನ, ನಕ್ಕೆ ನ ಒತ್ತಕ್ಷರ ಇದೆ. ತಮ್ಮ, ಮಕ್ಕೆ ಮ ಒತ್ತಕ್ಷರ ಇದೆ. ಅಯ್ಯ, ಯಕ್ಕೆ ಯ ಒತ್ತಕ್ಷರ ಇದೆ. ಬೆಲ್ಲ, ಇಲ್ಲಿ ಕೂಡ ಲಕ್ಕೆ ಲ ಒತ್ತಕ್ಷರವನ್ನೇ ಕೊಟ್ಟಿದ್ದಾರೆ. ಹಾಗೆಯೇ 3 ಅಕ್ಷರದ ಪದಗಳನ್ನು ನೋಡಿ ಮಕ್ಕಳೇ. ಕತ್ತರಿ, ತಕ್ಕೆ ತ ಇದೆ. ಹೌದಾ? ಕನ್ನಡ, ನಕ್ಕೆ ನ ಇದೆ. ಹೆಮ್ಮರ, ಮಕ್ಕೆ ಮ ಇದೆ. ಉಯ್ಯಾಲೆ, ಇಲ್ಲಿ ನೋಡಿ ಯಕ್ಕೆ ಯ ಒತ್ತಕ್ಷರ ಇದೆ. ಮಲ್ಲಿಗೆ ಅಂತ ಬಂದಾಗ ಲಕ್ಕೆ ಲ ಒತ್ತಕ್ಷರ ಇದೆ. ಹಾಗಾದರೆ ನಮ್ಗೆ ಗೊತ್ತಾಯಿತು, ಯಾವ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಕೆಳಗಡೆ ಇರುತ್ತೋ ಅದನ್ನೆಲ್ಲ ನಾವು ಏನಂತ ಹೇಳ್ತೀವಿ ಮಕ್ಕಳೇ, ಸಜಾತಿಯ ಒತ್ತಕ್ಷರಗಳು ಅಥವಾ ಸಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳ್ತೀವಿ. ಇದನ್ನು ನೀವು ನಿಮ್ಮ ಪುಸ್ತಕದಲ್ಲಿ ಬರಿಬೇಕು. ಬರೆದು ಅಭ್ಯಾಸ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ವಿಜಾತಿಯ ಒತ್ತಕ್ಷರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಧನ್ಯವಾದಗಳು.